ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜುದಾರ್. ಆತ್ಮೀಯರೇ, ಅಂತೂ ಇಂತೂ ನಿತೀಶ್ ಕುಮಾರ್ ಬಿಹಾರ ಗೆದ್ದು ಬೀಗಿದರು. BJPಯನ್ನು ಅದರಲ್ಲೂ ಮೋದಿ ಮತ್ತು ಶಾರನ್ನು ಬಗ್ಗಿಸಿದರು ಅಂಥೇಳಿ ಅದು ಭಾಳ ದೊಡ್ಡ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಮಾಡಲಿಕ್ಕೆ ನಡೀತದಪ್ಪ, ನಮಗೆ ಅವಶ್ಯಕತೆ ಇಲ್ಲ, ನಮ್ಮದು ರೆಡಿ ಅದ ಅದು ಸ್ಪಷ್ಟ ಸಂದೇಶ ನೀಡಿದರು. ಯಾಕಂದ್ರೆ ಕೂಡಿ ಎಲೆಕ್ಷನ್ ಮಾಡಿದರು, ಒಳ್ಳೆಯ ನಿರ್ಧಾರ ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಗಮನಿಸಬೇಕಾದ್ದೇನಪ್ಪ ಅಂತಂದರೆ, ಇನ್ನು ಆ ವಿಧಾನಸಭೆಯ ಸಭಾಪತಿ ಯಾರು ಅನ್ನುವಂಥದ್ದು ಈಗಾಗಲೇ ಮುಖ್ಯಮಂತ್ರಿ ಇವರಿಗಾಯಿತು, ಉಪಮುಖ್ಯಮಂತ್ರಿ ಕೊಟ್ಟಿದ್ದಾರೆ BJP ಅವರಿಗೆ, ಇನ್ನುಳಿದವ್ರಿಗೆ. ಅದೇ ಕಾಲಕ್ಕೆ ಈ ಅಧ್ಯಕ್ಷ ಸ್ಥಾನ ಭಾಳ ಮಹತ್ವದ. ಯಾಕಂದರೆ ನೆಕ್ ಮೇಲದ ಒಂದು ಭವಿಷ್ಯದಲ್ಲೇ ಯಾವುದೇ ಶತಾಯ ಗತಾಯ ಮಾಡಿ ಮೋದಿಯವರಂತೆ ನಿಮಗೆ ಗೊತ್ತದ ಟಾರ್ಗೆಟೆಡ್ ಪರ್ಸನ್ನು. ಅದರಲ್ಲೂ ಒಂದು ಈರ್ಷ್ಯ ರಾಜಕಾರಣ ಮಾಡೋದ್ರಲ್ಲಿ ಭಾಳ ಬಲ್ಲಿದ್ರು. ಅದು ಸುಲಭವಾಗಿ ಮರೆಯುವಂಥವ್ರಲ್ಲ, ಸೋಲನ್ನು ಅಷ್ಟು ಸುಲಭವಾಗಿ ಮರೆಯುವಂಥವ್ರಲ್ಲ. ಅದಕ್ಕೆ ಅಧ್ಯಕ್ಷ ಸ್ಥಾನದ ದುರುಪಯೋಗ ಆಗ್ಬೋದು, ಸದುಪಯೋಗ ಆಗ್ಬೋದು. ಮೆಜಾರಿಟಿ ತೋರಿಸ್ಕೊಂಡು ಇವ್ರು ತೆಗೆದು ಹಾಕ್ಬೋದು ಅನ್ನೋಂಥ ಭಯನೂ ಇವತ್ತು ನಿತೀಶ್ ಅವ್ರಿಗೆ ಇದ್ದಿದ್ದರಿಂದಾಗೆ ಅಧ್ಯಕ್ಷ ನಮ್ಮವ್ರಪ್ಪ ಅಂತ ಹೇಳ್ತಿದ್ರು. ಅದು ನೋಡೋಣ. ಈಗಂತೂ ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಮಾಡಿ ತಾವು ಗೆಲುವಿನಿಗೇನು ಬೇರಿದ್ದಾರೆ. ಇಲ್ಲೇ ನಮ್ಮ ಶಾರ್ ಅವರ ಥಂಬ್ ಉಲ್ಟಾ ಆಗ್ಯದ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಚರ್ಚೆ ಮೇನ್ ಮೀಡಿಯಾದಲ್ಲಿ ಇದು ಕಡಿಮೆ. ಯಾಕಪ್ಪ ಅಂದ್ರೆ ನಮ್ಗೆ ಗೊತ್ತದ ಗೋಧಿ ಮೀಡಿಯಾ ಯಾವ ರೀತಿ ವರದಿ ಮಾಡ್ತದೆ ಅಂತೇಳಿ. ಅದೇನೂ ಇರಲಿ, ಅವ್ರು ಪಾಪ ಅವರು ಉಪಕೃತರಾಗಿದ್ದಾರೆ, ಮಾಡಲಿ ಅವ್ರ ಉದ್ಯೋಗ. ಅದು ನಮ್ಮ ಕೆಲಸ ನಡೆದದ್ದು ಏನು ಹೇಳಬೇಕಾಗಿದ್ದು, ಪ್ರಾಮಾಣಿಕ ಜನ ಮುಟ್ಟಿಸ್ಬೇಕಾಗಿದ್ದು ಈ ಒಂದು ಸೋಷಿಯಲ್ ಮೀಡಿಯಾ ಜೊತೆಗೆ ನಮ್ಮ ಯೂಟ್ಯೂಬ್ಗಳ ಕೆಲಸವೂ ಹೌದು. ಆ ದಿಶೆಯಲ್ಲಿ ಇವತ್ತು ಆದ ಡೆವಲಪ್ಮೆಂಟ್ ಬಗ್ಗೆ ಒಂದಿಷ್ಟು ಹೇಳಬೇಕಾಗಿದೆ. ಮುಖ್ಯವಾಗಿ ಈ ಬೆಳವಣಿಗೆ ವಿರೋಧಿಗಳಿಗೆ ಭಾಳಷ್ಟು ಬಲ ತಂದು ಕೊಟ್ಬಿಟ್ಟದ. ಈಗಾಗಲೇ ವಿರೋಧಿಗಳು ರೆಡಿ ಒಳಗಿದ್ದಾರೆ. ಅವರು 125 ಇದ್ದಾವಂತ. ನಾವು ಹಿಂದಿನ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ್ಯಕ್ಚುಲಿ ಹೇಳ್ತಾ ಬಂದಿದ್ದೀನಿ, ಮೆನ್ನು ಹೇಳ್ತಾ ಇದ್ದೀನಿ. BJPಯನ್ನು ಏಂಡ ಮಾಡೋದು ಸಾಧ್ಯತೆಗಳು ಎಲ್ಲ ಇದ್ದವರು. ಏನು ನಡೀತಾ ಇದೆ ಡೆವಲಪ್ಮೆಂಟು. ಅದರಲ್ಲೂ ನಾಯ್ಡು ಮತ್ತು ಇತ್ತೀಚೆಗೆ ರಾಹುಲ್ ಗಾಂಧಿ ಜೊತೆ ಮಿತ್ರತ್ವ ಗಂಭೀರವಾಗಿ ಘನವಾಗಿ ನಡೆಯೋದು. ಜೊತೆಗೆ ಇವ್ರ ಜೊತೆ ಸಂಪರ್ಕವಾದ ನಮ್ಮ ನಿತೀಶ್ ಕುಮಾರ್ ಅವ್ರ ಜೊತೆಗೆ. ಆದರೆ ಏಕೈಕಿ ಇವತ್ತು ಅವರು BJPಯ ಬೆಂಬಲದೊಂದಿಗೆ ಅಧಿಕಾರ ತೆಗೆದುಕೊಂಡಿದ್ದು ಒಂದು ರಾಜಕೀಯ ನಡೆ ಅಂತೇಳಿ ಮಾತ್ರ ಅನಿಸ್ಲಿಕ್ಕತ್ತದ. ಯಾಕೆಂದರೆ ನೋಡಬೇಕು ಮುಂದಿನ ಏನಾಗ್ತದೆ. ಯಾಕಂದ್ರೆ ನಿತೀಶ್ ಕುಮಾರ್ ಅವ್ರಿಗೂ ಇವತ್ತು ಸ್ವತಂತ್ರವಾಗಿ ಅಧಿಕಾರ ಮಾಡಬೇಕಪ್ಪ, ನಾನು ಪ್ರೆಷರ್ ಯಾರು ಬೇಡ ಅನ್ನುವಂಥ ಪ್ರಸಂಗ ಇರ್ತದೆ. ಮತ್ತು ಈ ದೇಶದ ನಾಯಕರಾಗುವಂಥ ಅಥವಾ ಪ್ರಧಾನಿ ಆಗುವಂಥ ನಾಯಕನಿಗಿದ್ದು ಪ್ರಧಾನಿ ನಾಯಕರಂತ ನಾನು ಅನಿಸಿದಂಗೆ ಇಲ್ಲಿ ನಾಯಕರು ಭಾಳಷ್ಟು ಕಡಿಮೆ ಇದ್ದಾರೆ. ನಿತೀಶು ಸಾಕಷ್ಟು ಸಲ ಪರಶುರಾಮ್ ಆಗಿದ್ದಾರೆ, ನಮ್ಮ ಅಧಿಕಾರಕ್ಕಾಗಿ ಮತ್ತೇನೋ ಮಾಡಿದ್ದಾರೆ. ಬಟ್ ಈ ಸಲ ಪರಶುರಾಮ್ ಆಗಿಲ್ಲ, ಬಟ್ ಒಂದು ಏನೋ ಹೊಸ ಭರವಸೆ ಮೂಡಿಸ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಅವ್ರ ಮೇಲೆ ಒಂದು ದೊಡ್ಡ ಏನಪ್ಪ ಅಂದ್ರೆ ಆರೋಪ ಇಲ್ಲದೇನೆಂದ್ರೆ ಭ್ರಷ್ಟರಲ್ಲ, ಪ್ರಾಮಾಣಿಕ. ಆದರೆ ಅವ್ರ ಉಪಮುಖ್ಯಮಂತ್ರಿ ಮೇಲೆ ಅಥವಾ ಇನ್ನುಳಿದವ್ರ ಮೇಲೆ ಆರೋಪಗಳಿದ್ದಾವೆ. ಈಗಾಗಲೇ ಅದು ಆರೋಪ ಬೆನ್ನತ್ತಿದ್ದಾರೆ. ನಮ್ಮ ಪ್ರಶಾಂತ್ ಕಿಶೋರ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು. ಇಲ್ಲಿಯ ಭ್ರಷ್ಟ ಅದರಲ್ಲೂ ಮುಖ್ಯವಾಗಿ ಮಂತ್ರಿಗಳ ವಿರುದ್ಧ ಅವರು ಹೋರಾಟ ನಡೆಸ್ತಾ ಇದ್ದಾರೆ. ಸಪೋಸ್ ಏನಾದರೂ ಅದು ಕೋರ್ಟ್ನಲ್ಲಿ ನಿಂತಂದ್ರೆ ಸ್ಟ್ಯಾಂಡ್ ಆಯ್ತು ಅಂದರೆ ಉಪಮುಖ್ಯಮಂತ್ರಿ ಸಾಮ್ರಾಟ್ ಅವರು ರಾಜೀನಾಮೆ ಪ್ರಸಂಗ ಬರ್ಬೋದು. ಅದೇನೂ ಇರಲಿ, ಮುಂದಿನ ದಿನ ಆಯಿತು. ಬಟ್ ಇವತ್ತು ತುರ್ತು ಮಾತ್ರ ನಿತೀಶ್ ಕುಮಾರ್ ಅವರು ಇವತ್ತು CM ಆಗೋ ಜೊತೆಗೆ ಮುಂದಿನ ಈ ಬದಲಾವಣೆಗೆ, ರಾಜಕೀಯ ಬದಲಾವಣೆಗೆ ಕಾರಣೀಕರ್ತರಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಈಗಾಗಲೇ ವಿರೋಧಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಆಗ್ಯದ, ಮಾಡ್ಯದ. ಅದರಲ್ಲೂ SIR ಅದೇನೋ ಸ್ವತಃ ನಮ್ಮ ಇವ್ರಿಗೂ ನಿತೀಶ್ ಅವ್ರಿಗೆ ಗೊತ್ತದ, ಸಮಿತಿ ನೋಡಿದಾರೆ. ಆದರೆ ಇವ್ರ ಜೊತೆಗಿದ್ದ ತಾವು ಉಳಿಸ್ಕೊಂಡಾರ ಸ್ಟೇಟ್ ಬುದ್ಧಿವಂತ, ರಾಜಕೀಯವಾಗಿ ಪೂರ್ತಿಯಾಗಿ ಬ್ಯಾಲೆನ್ಸು. ಸಮಾಜವಾದಿ ಇದ್ದರೂ ಕೆಲವೊಮ್ಮೆ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ. ನಮ್ಮ ಸಿದ್ದರಾಮಯ್ಯ ಕೆಲವೊಮ್ಮೆ ಅಡ್ಜಸ್ಟ್ಮೆಂಟ್ ಅನಿವಾರ್ಯ. ಯಾಕಪ್ಪ ಅಂತಂದ್ರೆ ಇಲ್ಲ ರಾಜಕೀಯ ಸರ್ವೇ ಆಗೋದಿಲ್ಲ, ದುಡ್ಡಿದ್ರೆ ಮಾತ್ರ ಇವತ್ತು ರಾಜಕೀಯ ಅನ್ನುವಂಥ ವಾಸ್ತವ ಸತ್ಯವನ್ನು ಸಿದ್ದರಾಮಯ್ಯ ತಿಳ್ಕೊಂಡಿದ್ದಾರೆ, ಜೊತೆ ನಿತೀಶ್ ಕುಮಾರ್ ಅವರು ತಿಳ್ಕೊಂಡಿದ್ದಾರೆ. ಇದನ್ನು ತಿಳಿಲಾರಂತ ನಮ್ಮ ಕೇಜ್ರಿವಾಲ್ ಅವರು ಸೋತು ಹೋಗಿದ್ದಾರೆ. ಆ ಮಧ್ಯ ಇರಲಿ ಮತ್ತೊಮ್ಮೆ ಮಾತಾಡೋಣ. ಬಟ್ ಇಲ್ಲೇನಪ್ಪ ಅಂದ್ರೆ ರಾಜಕೀಯ ಪರಿಜ್ಞಾನ ಯಾವಾಗ ಕಾದಾಗ ಹೊಡಿಬೇಕಾದ್ನ ಕಾಯಿಲಾರ್ದಾಗ ಹೊಡೆದ್ರೆ ಬಿಚ್ಚು ಹೋಗಿಬಿಡ್ತದೆ. ಆ ದಿಶೆಯಲ್ಲಿ ವಿಚಾರ ಮಾಡೋದು ನೋಡಿದರೆ ನಿತೀಶ್ ಅವರು ಭಾಳಷ್ಟು ಹಂತದವರೆಗೆ ಗೆಲ್ಲುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚು ಕಡಿಮೆ ಏನು ಅನಿಸ್ತಕ್ಕಂಥದ್ದಪ್ಪ ಅಂದ್ರೆ, ಪ್ರಧಾನಿ ಪಟ್ಟ ಬದಲಾಗುವಂಥದ್ದು ಇಂಡಿಯಾ ಗಠಬಂಧನ ದೊಡ್ಡ ಪ್ರಯತ್ನ ನಡೆದ. ಈಗಾಗಲೇ ಅದನ್ನೆಲ್ಲ ನೋಡ್ತಾ ಇದ್ವಿ ನಾವು, ಅದ್ರ ಬಗ್ಗೆ ಗಮನ ಹರಿಸ್ತಾ ಇದ್ವಿ.
ಯಾಕಂದರೆ ಈಗ ಮೊದಲು ನಾಯ್ಡು ಅವ್ರಿಗೆ ಉಳಿದಿಲ್ಲ, ಎಲ್ಲದಕ್ಕೆ ಹೋಗಿ ಅಲ್ಲಿ ಮುಂದೆ ನಿಲ್ಲೋದು, ನಾವು ಮಾಡ್ತೀವಿ ಅಂತ ಹೇಳೋದು ಅನ್ನೋದು ಆಗಿಲ್ಲ ಅನ್ನೋದು ಅವ್ರಿಗೂ ಅಸಮಾಧಾನ ಅದ. ನಾಯ್ಡು ಏನು ಪ್ರಾಮಾಣಿಕ ರಾಜಕಾರಣಿ ಅಂತಲ್ಲ, ಆ ಮಾತು ಬೇರೆ, ಆದರೆ ಲಾಭದ ರಾಜಕಾರಣಿ. ಆದ್ರೆ ಕೆಲವೊಮ್ಮೆ ಏನಾಗ್ತಾವಪ್ಪ ಅಂದ್ರೆ ಲಾಭದ ರಾಜಕಾರಣ ಮತ್ತು ಯಾವ ಕಾರಣಕ್ಕಾಗಿ ಜನಕ್ಕೆ ಒಂದಿಷ್ಟು ಒಳ್ಳೆಯ ಕೆಲಸಗಳು ಆಗ್ತಾ ಇರ್ತಾವೆ. ಸುಳ್ಳಂತೂ ಏನಲ್ಲ. ಯಾಕಂದರೆ ಎಲ್ಲರಿಗೂ ಅಧಿಕಾರ ಆಸೆ, ಎಲ್ಲರಿಗೂ ಇರೋದವ್ರು ಯಾರಿದ್ದಾರೆ ಅಧಿಕಾರ ಆಸೆ. ನನಗೆ ಇವತ್ತು ದೇಶದ ಪ್ರಧಾನಿ ಆಗ್ಬೇಕಂತ ಆಸೆ ಅದ, ಆದರೆ ಆಗ್ತದೇನೋ ಅದು ವಾಸ್ತವ ತಿಳ್ಕೊಳ್ಳೋಂಥದ್ದು. ಇವತ್ತು ನಾಯ್ಡು ಅವರಾಗಿರ್ಬೋದು, ನಿತೀಶ್ ಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯನವರಂಥ ನಾಯಕರಾಗಿರ್ಬೋದು, ಅನೇಕರು ಇವತ್ತು ಅನಿವಾರ್ಯವಾಗಿ ಪ್ರಸಂಗದ ಅನಿವಾರ್ಯತೆ ಹೊಂದಲಿಕ್ಕಾಗಿರ್ತಾರೆ. ಆ ದಿಶೆಯಲ್ಲಿ ಅವ್ರನ್ನ ನಾವು ಕೆಲವೊಮ್ಮೆ ಕ್ಷಮಿಸಬೇಕಾಗ್ತದೆ, ಮರಿಬೇಕಾಗ್ತದೆ. ಅದೇನೂ ಇರಲಿ, ಮುಂದಿನ ದಿನದಲ್ಲಿ ಏನೇನು ಆಗ್ಬೋದು ಅಂತಂದರೆ SIR ದಂತೆ ಈಗಾಗಲೇ ದೊಡ್ಡ ಪ್ರಾಬ್ಲಮ್ ಅದ. ಈಗಾಗಲೇ ಇದನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಅದನ್ನು ಎಳಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ. SIR ಅಂದು ಕೂಡ ಸುಲಭ ದಾಟಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅಲ್ಲಿ ಕೆಲಸ ಮಾಡಿದ ಈ ಒಂದು ಎಲೆಕ್ಷನ್ ಕಮಿಷನ್ ಕೆಲಸ ಮಾಡಿದ ಸಹಿತ ಅದನ್ನು ವಿರೋಧ ಬರ್ತಾ ಇದ್ದಾರೆ ಅನ್ನೋದು ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಬಹಳ ಏನಪ್ಪ ಅಂತಂದ್ರೆ ನಿರ್ಣಾಯಕ ಹಂತಕ್ಕೆ ಬಂದಿದ್ದಾವೆ. ಈ ಸಂದರ್ಭದಲ್ಲಿ ಎಲ್ಲ ಪ್ರಾಬ್ಲಮ್ ಮೇಲೆ ತೊಗೊಳ್ಬಾರ್ದು ಅಂತ ತಿಳ್ಕೊಂಡು ಒಂದು ಎಚ್ಚರಿಕೆ ಹೆಚ್ಚು ಮೋಸ್ಟ್ಲಿ ಪಲ್ಟುರಾಮ್ ನಿತೀಶ್ ಅವರು ಇಟ್ಟಿರಬಹುದು ಅಂತ ತರ್ಕಗಳು ಇದ್ದಾವೆ. ಏನೂ ಇರಲಿ, ಈಗ ಮಾತ್ರ ಸ್ವತಂತ್ರವಾಗಿ ಯಾವುದೇ ಹಸ್ತಕ್ಷೇಪ ಇಲ್ಲದ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ಬೋದು, ನಮ್ಮವರನ್ನೇ ಅಧ್ಯಕ್ಷರೇ ಮಾಡ್ಕೋಬಹುದು ಅನ್ನುವಂಥ ಹಂತಕ್ಕೆ ಬಂದಿದ್ದಾರೆ. ಮೋಸ್ಟ್ಲಿ ಅಧ್ಯಕ್ಷ ಸ್ಥಾನವನ್ನು ತಮ್ಮ JDU ಪಕ್ಷ ಇಟ್ಕೊಳ್ತಾರೆ ಅನ್ನುವಂಥದ್ದು. ಮತ್ತು ಆಲ್ರೆಡಿ JDUದಲ್ಲಿ ಪೂರ್ತಿ 85 ಜನ MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಇನ್ನಷ್ಟು ಹೆಚ್ಚು ಟ್ಯಾಗ್ ಆಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಒಂದಿಷ್ಟು ಜನ ನಮ್ಮ ಮೋದಿಯವ್ರ ಜೊತೆಗೆ ಇನ್ನುಳಿದವ್ರ ಜೊತೆಗೆ ಕೆಲವೊಂದಿಷ್ಟು ಜನ ಹೊಂದಾಣಿಕೆ ಆಗಿದ್ದಾರೆ, ಮಾಡಿದ್ದಾರೆ, ಸುದ್ದಿಗಳು ಬರ್ತಾಯಿದ್ವು. ಬಟ್ ಈಗ ಏನದಪ್ಪ ಅಂತಂದ್ರೆ ಆ ಸುದ್ದಿಗಳು ಕಡಿಮೆ ಆಗ್ತಾ ಅವರೇ ಸ್ವತಃ ಇವತ್ತು ಯಾಕಂದರೆ ಮೂಲದ ಅವರಲ್ಲೂ ಇರೋದ ಸೋಷಿಯಲಿಸಮ್ದ ಬಗ್ಗೆ ಅಭ್ಯಾಸ ಮಾಡಿದವರು ಇದ್ದಾರೆ, ಬಡತನದ ಮೇಲೆ ಬಂದಂಥವ್ರು ಇದ್ದಾರೆ, ಅನೇಕ ನಾಯಕರು. ಅವರು ಇವತ್ತು ಇಲ್ಲಪ್ಪ ಇದು ಸರಿಯಾಗಿಲ್ಲ ಈ ಆಡಳಿತ ಅನ್ನುವಂಥ ಅಸಮಾಧಾನಗಳು ಇರೋದ್ರಿಂದಾಗಿ ಇವತ್ತು JDU ಜೊತೆಗೆ ಇನ್ನುಳಿದ ವಿರೋಧ ಪಕ್ಷಗಳು ಒಂದೇನೋ ಇಂದಿನ ನಾಳೆ ಒಂದು ಕೆಲವೇ ದಿನದಲ್ಲೇ ಒಂದು ಹೊಸ ಕಿಚಡಿ ಸರ್ಕಾರ ಸೆಂಟ್ರದಲ್ಲಿ ಆಗುವಂಥದ್ದು. ನಾವು ಕಿಚಡಿ ಅಂತ ಟೀಕಾ ಮಾಡೋಣ, ಮತ್ತೇನು ಮಾಡೋದನ್ನು ಅದಿಲ್ಲ ಅಂತಲ್ಲ, ಸತ್ಯ ಹೇಳೋಂಥ ಕೆಲಸ ನಾವು. ಬಟ್ ಅವರಿಂದ ಇನ್ನಷ್ಟು ಒಳ್ಳೆಯ ಆಡಳಿತ ಬರ್ಬೋದು ಅನ್ನೋಂಥ ಆಸೆ ಎಲ್ಲರೂ ಬರ್ತದಿಲ್ಲೋ ಬೇರೆ ಮಾತು. ಯಾಕಂದರೆ ಇವತ್ತು ಪ್ರತಿಯೊಂದು ಅಧಿಕಾರದ ವ್ಯವಹಾರಗಳು ಹೆಂಗಾಗ್ತಾವಪ್ಪ ಅಂದ್ರೆ ದುಡ್ಡಿನ ಮೇಲೆ ಲಾಭದ ಮೇಲೆ ವ್ಯವಹಾರ ನಡೆಯೋದ್ರಿಂದಾಗೆ ಅವ್ರಿಗೆ ಲಾಭ ಆದಮೇಲೆ ಸ್ವಲ್ಪ ಹೆಚ್ಚು ಉಳಿದ್ರೆ ಜನರಿಗೆ ಕೊಡುವಂಥ ಕೆಲಸಗಳು ಇವರೆಲ್ಲ ಮಾಡ್ತಾ ಬರ್ತಾ ಇದ್ದಾರೆ ನಾಯಕರು. ಇವತ್ತಿನ ನಾಯಕರ ಗುಣ ಏನಪ್ಪ ಅಂದ್ರೆ ಎಲೆಕ್ಷನ್ಗೆ ಹೋಟಿಗಾಗಿ ರೊಕ್ಕ ಸಂಗ್ರಹ ಮಾಡ್ಕೊಳ್ಳೋದು, ಗೆದ್ದ ಮೇಲೆ ಎಷ್ಟು ಸಾಧ್ಯದನೋ ಅಷ್ಟು ಚೆನ್ನಾಗಿ ಮಾಡೋದು ಅಂತೇಳಿ. ಇನ್ನು ಕೆಲವೊಂದು ನಾಯಕರು ಇರ್ತಾರೆ, ಬರ್ತಾರೆ ಎಲೆಕ್ಷನ್ ಸಮಯದಲ್ಲ ದುಡ್ಡು ಹರಿಸ್ತಾರೆ, ಗೆದ್ದ ಮೇಲೆ ನಂತರ ಮುಂದೆ ಭೇಟಿ ಬರ್ತಾ 5 ವರ್ಷ ನಂತರ ಅಂಥವ್ರು ಭಾಳ ಆಗಿದ್ದಾರೆ ಇವಾಗ. ಅದಕ್ಕಾಗಿ ಆ ದಿಶೆಯಲ್ಲಿ ಅವ್ರಿಗಿಂತ ಸ್ವಲ್ಪ ಒಳ್ಳೆಯವರು ಯಾರಪ್ಪ, ಹೂ ಇಸ್ ದ ಸಮಥಿಂಗ್ ಬೆಟರ್ ದೆನ್ ಅದರ್ಸ್ ಅನ್ನುವಂಥ ನೆಲೆಗಟ್ಟಲ್ಲಿ ಯೋಚನೆ ಮಾಡಿದಾಗ ನಿತೀಶ್ ಕುಮಾರ್ ಮತ್ತು ಅವ್ರ ಜೊತೆಗಾರರು ಹೆಚ್ಚಿಗೆ ಹೌದು ಅಡ್ಡಿಲ್ಲ ಸ್ವಲ್ಪ ಏನೋ ಜನಕ್ಕೆ ಕೊಡುವಂಥದ್ದು. ಯಾಕಂದ್ರೆ ಮಹಿಳೆಯರಿಗೆ ಒಂದು 10,000 ಕೊಡ್ತೀನಿ, ಮತ್ತೇನೋ ಮಾಡ್ತೀನಿ ಅಂದಂಗೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಜೊತೆಗೆ ಬಿಹಾರದಲ್ಲಿ ಸಾರಾಯಿಯನ್ನು ನಿಷೇಧ ಮಾಡಿದ್ದಾರೆ. ಅದು ಯಶಸ್ವಿಯಾಗಿ ಅದನ್ನು ಇಲ್ಲೋ ಅದು ವಿಮರ್ಶೆ ಆಗುವಂಥದ್ದು. ನಾವು ಟೀಕಾ ಮಾಡ್ಬೋದಿಲ್ಲ ಅಂತಲ್ಲ, ಆಗಿಲ್ಲ ಅಂತೇಳಿ. ಮತ್ತು ಆಗಿಲ್ಲ, ಗುಜರಾತ್ದಲ್ಲೂ ಬ್ಯಾನ್ ಅದ, ಅಲ್ಲೂ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಅಲ್ಲೂ ಒಂದು ಏನಪ್ಪ ಅಂದ್ರೆ ಈ ಗೊಳಬ ಅಂತೀವಿ ಅಥವಾ ಒಂದು ದೇಶೀಯ ಮದ್ಯಗಳು ನಡೀತಾನೆ ಇದ್ದಾವೆ, ತುಳುಗಿನ ವ್ಯವಹಾರ ನಡೀತಾ ಇದ್ದಾವೆ. ಅದನ್ನು ನಾವು ಟೀಕಾ ಮಾಡೋಣ, ಆದರೆ ನಿಷೇಧ ಮಾಡಿದ್ರೆ ಬಂದು ಸುಳ್ಳಲ್ಲ. ಆ ದಿಶೆಯಲ್ಲಿ ಇವತ್ತಲ್ಲಿ ಜನರಿಗೆ, ಬಿಹಾರ ಜನರಲ್ಲಿ ವಿಶ್ವಾಸ ಮೂಡಿಸಿದಂಥ ನಿತೀಶ್ ಕುಮಾರ್ ಅವರು ಮುಂಬರುವ ದಿನಗಳಲ್ಲಿ ಪ್ರಧಾನಿ ಪಟ್ಟದ ಇವತ್ತಿನ ನಾಯಕತ್ವದ ನೆಲೆಯಲ್ಲಿ ಅಭ್ಯಾಸ ಮಾಡಿದಾಗ ಒಬ್ಬ ಅರ್ಹ ವ್ಯಕ್ತಿ, ಮೋದಿಯವರಿಂದಲೂ ಅರ್ಹರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ನೋಡೋಣ ಏನೇನಾಗ್ತದೆ, ಮುಂದಿನ ಏನೋ ಚೇಂಜ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಪೊಲಿಟಿಕಲ್ ಬಗ್ಗೆ ವಿಶ್ವಾಸ ಆ ದಿಶೆಯಲ್ಲಿಲ್ಲ. ಬಟ್ ಆದರೂ ವಿರೋಧ ಪಕ್ಷಗಳು ಮಾತ್ರ ತಮ್ಮ ಪ್ರಯತ್ನ ನಡೆಸ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಯಾರು ಎಷ್ಟರ ಮಟ್ಟಿಗೆ ಹೋರಾಟ ಮಾಡ್ತಾರ ನೋಡೋಣ ಅಂತ ಹೇಳ್ತಾ ಮೊದಲದಾಗೆ ನಾವು ನಮ್ಮ ನಿತೀಶ್ ಕುಮಾರ್ ಅವ್ರಿಗೆ ಅಡ್ಡಿಲ್ಲಪ್ಪ, ನೀವು ಸ್ವತಂತ್ರವಾಗಿ ಇವತ್ತು CM ಆದ್ರಲ್ಲ, ಸಂತೋಷ ವಿಷಯ, ಜೊತೆಗೆ ಅಧ್ಯಕ್ಷನೂ ಮಾಡಿಕೊಡ್ರಿ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಬೇಡಿ. S60 ನ್ಯೂಸ್ ಅರ್ಥ ಸತ್ಯದ ಕೈಗಡಿ ವಂದನೆಗಳು.